ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಒಂದ್ ಕಡೆ ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ರೆ, ಮತ್ತೊಂದು ವಿಚಾರವನ್ನ ಬಿಜೆಪಿ ಈಗ ಮತ್ತೆ ಮುನ್ನೆಲೆಗೆ ತರ್ತಾ ಇದೆ. ಅದೇನಪ್ಪಾ ಅಂದ್ರೆ, ಕನಕಪುರದಲ್ಲಿ 2ನೇ ಏರ್ಪೋರ್ಟ್ ಮಾಡೋದು ಯಾಕೆ, ಏರ್ಪೋರ್ಟ್ ಕನಕಪುರಕ್ಕೆ ಅಗತ್ಯ ಇದೆಯಾ ಅಂತ ಬಿಜೆಪಿ ಇವತ್ತಿನ ಪ್ರತಿಭಟನೆಯಲ್ಲಿ ಒಂದು ಹೊಸ ವಿಚಾರವನ್ನ, ಅಂದ್ರೆ ಬೆಂಗಳೂರಿಗೆ 2ನೇ ಏರ್ಪೋರ್ಟ್ ಬೇಕು ಅನ್ನೋದು ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇದೆ. ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಅದು ಸಿದ್ದರಾಮಯ್ಯ CM ಆದ ನಂತರ ಕೂಡ ಇದು ಚರ್ಚೆ ಆಗ್ತಾ ಇತ್ತು, ಬೆಂಗಳೂರಿಗೆ ಮತ್ತೊಂದು ಏರ್ಪೋರ್ಟ್ನ ಅಗತ್ಯ ಇದೆ ಅಂತ. ಅದರ ಹಿನ್ನೆಲೆಯಲ್ಲಿ 2ನೇ ಏರ್ಪೋರ್ಟ್ಗೆ ಜಾಗವನ್ನು ಹುಡುಕ್ಬೇಕು ಅಂತ ನೆಲಮಂಗಲ ಆಗಿತ್ತು, ತುಮಕೂರು ಆಗಿತ್ತು, ಕನಕಪುರ ಆಗಿತ್ತು, ಇದೆಲ್ಲದರ ಕಡೆ ಪ್ಲೇಸನ್ನು ಹುಡುಕ್ತಾ ಇದ್ರು. ಬಟ್ ರೀಸೆಂಟ್ ಆಗಿ CM DK ಶಿವಕುಮಾರ್ ಅವರು ಕನಕಪುರದಲ್ಲಿ ನಾವು 2ನೇ ಏರ್ಪೋರ್ಟನ್ನು ಮಾಡ್ತೀವಿ, ಜಾಗವನ್ನು ಗುರುತು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದೀಗ ಈ ಒಂದು ಏರ್ಪೋರ್ಟ್ ವಿರುದ್ಧವೂ ಕೂಡ ಬಿಜೆಪಿ ವಾರನ್ನ ಶುರು ಮಾಡ್ತಾ ಇದೆ. BY ವಿಜಯೇಂದ್ರ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕನಕಪುರಕ್ಕೆ ಯಾಕೆ ಬೇಕು ಏರ್ಪೋರ್ಟು ಅಂತ. ಬಿಡದಿ ಟೌನ್ಶಿಪ್ ಹೋರಾಟದ ಬೆನ್ನಲ್ಲೇ ಇದೀಗ ಕನಕಪುರಕ್ಕೆ 2ನೇ ಏರ್ಪೋರ್ಟ್ ಯಾಕೆ ಬೇಕು, ಕನಕಪುರದಕ್ಕೆ ಏರ್ಪೋರ್ಟ್ ಮಾಡಿದ್ರೆ ಅದು DK ಶಿವಕುಮಾರ್ ಅವರಿಗೆ ಸ್ವಂತ ಲಾಭ ಆಗುತ್ತೆ ವಿನಃ ಇಡೀ ರಾಜ್ಯದ ಜನತೆಗೆ ಲಾಭ ಇಲ್ಲ. ಅದರಿಂದ ಕನಕಪುರ ಬದಲು ತುಮಕೂರು ರಸ್ತೆಯಲ್ಲಿ ಮಾಡಿ, ತುಮಕೂರು ಭಾಗದಲ್ಲಿ 2ನೇ ಏರ್ಪೋರ್ಟ್ ಮಾಡಿದ್ರೆ ಅದು ಲಾಭ ಆಗುತ್ತೆ. ಮಧ್ಯ ಕರ್ನಾಟಕ ಮತ್ತೆ ಉತ್ತರ ಕರ್ನಾಟಕದ ಜನರಿಗೆ ಈ 2ನೇ ಏರ್ಪೋರ್ಟಿಂದ ಲಾಭ ಆಗುತ್ತೆ. ತುಮಕೂರು ಭಾಗದಲ್ಲಿ ಮಾಡಿದ್ರೆ, ಅಥವಾ ತುಮಕೂರು ಏನು ಬೆಂಗಳೂರು ಉತ್ತರ ಭಾಗಕ್ಕೆ ಬರುತ್ತೆ, ತುಮಕೂರು ಏರಿಯಾದಲ್ಲಿ ಮಾಡಿದ್ರೆ ಪ್ರಯೋಜನ ಆಗುತ್ತೆ. ಕನಕಪುರದಲ್ಲಿ ಮಾಡಿದ್ರೆ ಯಾರಿಗೆ ಲಾಭ, ಅದರಿಂದ ಲಾಭ ಏನು ಇಲ್ಲ. ತುಮಕೂರು ರಸ್ತೆಗಿಂತ ಕನಕಪುರ ರಸ್ತೆಗಿಂತ ತುಮಕೂರು ರಸ್ತೆಯಲ್ಲಿ ತುಮಕೂರು ಭಾಗದಲ್ಲಿ ಏರ್ಪೋರ್ಟ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಆದ್ರೆ ಕನಕಪುರದಲ್ಲಿ ಮಾಡಕ್ ಕೊಟ್ಟಿದ್ದಾರೆ 2ನೇ ಏರ್ಪೋರ್ಟ್, ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೊಂದು ಕದನವನ್ನ, ಮತ್ತೊಂದು ವಾರನ್ನ ಘೋಷಣೆ ಮಾಡಿದಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಏನು CM DK ಶಿವಕುಮಾರ್ ಕೂಡ ಪತ್ರವನ್ನು ಕೂಡ ಬರೆದಿದ್ದಾರೆ ವಿಜಯೇಂದ್ರ ಅವರು. ಜೊತೆಗೆ ಹೋರಾಟವನ್ನ ಮಾಡ್ತೀವಿ, ಈ ಒಂದು ಕನಕಪುರ ಏರ್ಪೋರ್ಟ್ ಅನ್ನ ವಿರೋಧ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟು ಮತ್ತೊಂದು ಸಂಘರ್ಷಕ್ಕೆ ಅವರು ಎಡೆಮಾಡ್ಕೊಡ್ತಾ ಇದ್ದಾರೆ ವಿಜಯೇಂದ್ರ. ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಭಾಗದ ಜನರ ಅಪೇಕ್ಷೆ 2ನೇ ಏರ್ಪೋರ್ಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದೋ ಬೆಂಗಳೂರು ಅಥವಾ ಬೆಂಗಳೂರು ಗ್ರಾಮಾಂತರ ಕನಕಪುರದ ತುದಿಲ್ ತೆಗೆದುಕೊಂಡೋಗಿ ಮಾಡೋದಕ್ಕಿಂತ ತುಮಕೂರು ಅಕ್ಕಪಕ್ಕದಲ್ಲಿ ಮಾಡಿದ್ರೆ ಮಧ್ಯ ಕರ್ನಾಟಕಕ್ಕೂ ಕೂಡ ಅನುಕೂಲ ಆಗ್ತದೆ, ಉತ್ತರ ಕರ್ನಾಟಕಕ್ಕೂ ಕೂಡ ಅನುಕೂಲ ಆಗ್ತದೆ. ಇದ್ರ ಪರಿಣಾಮ ಏನು, ಬೆಂಗಳೂರು ಅಭಿವೃದ್ಧಿ ಆದ್ರೆ ಇಡೀ ರಾಜ್ಯದ ಅಭಿವೃದ್ಧಿ ಅನ್ನೋ ಭ್ರಮೆನಲ್ಲಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ. ಏರ್ಪೋರ್ಟ್ ಅನ್ನ ತುಮಕೂರು ಅಕ್ಕಪಕ್ಕ ತೆಗೆದುಕೊಂಡು ಹೋದ್ರೆ ಅಲ್ಲೂ ಕೂಡ ಕೈಗಾರಿಕೆಗಳು ಬರ್ತದೆ, ಯುವಕರಿಗೆ ಉದ್ಯೋಗ ಸಿಗ್ತದೆ, ಅದೇ ರೀತಿ ಆರ್ಥಿಕ ಬೆಳವಣಿಗೆಗಳು ಅನುಕೂಲ ಆಗ್ತದೆ, ಆ ಭಾಗದ ಜಿಲ್ಲೆಗಳ ಬೆಳವಣಿಗೆ ಆಗ್ತದೆ, ಅಕ್ಕಪಕ್ಕ ಜಿಲ್ಲೆಗಳು ಕೂಡ ಬೆಳವಣಿಗೆ ಆಗ್ತದೆ, ಶಕ್ತಿ ಸಿಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಮತ್ತು ಬಹಳ ಮುಖ್ಯವಾಗಿ ಬೆಂಗಳೂರು ಮಹಾನಗರದ ಮೇಲೆ ಒತ್ತಡವೂ ಕೂಡ ಕಡಿಮೆ ಆಗ್ತದೆ. ಈಗಾಗಲೇ ಬೆಂಗಳೂರಿನಲ್ಲಿ ಎಲ್ಲೇ ಓಡಾಡಬೇಕು, 1 ಕಿಲೋಮೀಟರ್ ಹೋಗ್ಬೇಕು ಅಂತ ಹೇಳಿದ್ರೆ ಅರ್ಧ ಮುಕ್ಕಾಲು ಗಂಟೆ ಬೇಕಾಗ್ತದೆ. ಇಷ್ಟೊಂದು ಒತ್ತಡ ಇವತ್ತು ಬೆಂಗಳೂರು ಮಹಾನಗರದ ಮೇಲೆ ಇರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲ ಗಮನಿಸಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಕೇವಲ ರಿಯಲ್ ಎಸ್ಟೇಟ್ ಅನ್ನ ಮನದಲ್ಲಿ ಇಟ್ಕೊಳ್ಳದೇನೆ ರಾಜ್ಯದ ಸಂಪೂರ್ಣ ಅಭಿವೃದ್ಧಿ ಹಿತದೃಷ್ಟಿಯಿಂದ, ಬೇರೆ ಜಿಲ್ಲೆಗಳ ಅಭಿವೃದ್ಧಿ ಹಿತದೃಷ್ಟಿಯಿಂದ ತುಮಕೂರು ಅಕ್ಕಪಕ್ಕ ಮಾಡಬೇಕು ಅನ್ನೋ ಆಗ್ರಹ ಕೂಡ ನಾವು ಮಾಡ್ತಾ ಇದ್ದೇವೆ. ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಭಾಗದ ಜನರ ಅಪೇಕ್ಷೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಂಡು ನಮ್ಮ ಪ್ರತಿನಿಧಿ ಕವನ ಶಿವಣ್ಣ ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕವನ, ಇಷ್ಟು ದಿನ ಬಿಡದಿ ಟೌನ್ಶಿಪ್ ವಿರುದ್ಧ ಹೋರಾಟ ನಡೀತಾ ಇತ್ತು. JDS ಮತ್ತೆ ಬಿಜೆಪಿ ಇಬ್ಬರು ಕೂಡ ಟೌನ್ಶಿಪ್ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದ್ರು. ಇವತ್ತಿನ ಪ್ರತಿಭಟನೆ ಕೂಡ ಬಿಜೆಪಿ ಟೌನ್ಶಿಪ್ ಅನ್ನ ವಿರೋಧಿಸಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಬಟ್ ಈ ನಡುವೆ ಈಗ ಇದು ಹೊಸ ಕದನಕ್ಕೆ ಅಥವಾ ಹೊಸ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕನಕಪುರದಲ್ಲಿ ಯಾಕೆ ಬೇಕು 2ನೇ ಏರ್ಪೋರ್ಟು? ಈಗಾಗಲೇ ದೇವನಹಳ್ಳಿಯಲ್ಲಿ ಮೊದಲನೇ ಏರ್ಪೋರ್ಟ್ ಇದೆ,
ಎರಡನೇ ಏರ್ಪೋರ್ಟ್ ತುಮಕೂರು ಭಾಗದಲ್ಲಿ ಬೇಕು ಅಥವಾ ತುಮಕೂರಿನ ರಸ್ತೆಯಲ್ಲೋ ಅಥವಾ ತುಮಕೂರು ಭಾಗದಲ್ಲಿ ಮಾಡಿದ್ರೆ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದು ವಿಜಯೇಂದ್ರ ಅವರ ಅಭಿಪ್ರಾಯ. ಬಟ್ ಈಗಾಗಲೇ ಕೇಂದ್ರ ವಿಮಾನಯಾನ ಇಲಾಖೆಗೆ ಕರ್ನಾಟಕದಿಂದ ಕೆಲವೊಂದಿಷ್ಟು ಸರ್ವೆಗಳನ್ನು ಮಾಡಲಾಗಿತ್ತು. ಅದು ನೆಲಮಂಗಲ ಆಗಿರ್ಬೋದು, ತುಮಕೂರಿನ ಕೆಲವೊಂದಿಷ್ಟು ಭಾಗ ಆಗಿರ್ಬೋದು, ಜೊತೆಗೆ ಕನಕಪುರ ಆಗಿರ್ಬೋದು, ಹೊಸೂರು ಕೂಡ ಅಂದರೆ ಆನೇಕಲ್ ಕೂಡ ಚರ್ಚೆ ಆಗ್ತಿತ್ತು ಈ ಹಿಂದೆ. ಕೊನೆಗೆ ಕರ್ನಾಟಕ ಸರ್ಕಾರದಿಂದ ಕನಕಪುರದಲ್ಲಿ ನಾವು ಸರ್ವೆಯನ್ನು ಮಾಡಿದ್ದೀವಿ, ಜಾಗವನ್ನು ಗುರುತು ಮಾಡಿದ್ದೀವಿ, ಈ ಒಂದು ಜಾಗವನ್ನು ನಾವು ಕೇಂದ್ರ ವಿಮಾನಯಾನ ಇಲಾಖೆಗೆ ಸಚಿವಾಲಯಕ್ಕೆ ಕಳಿಸಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಸ್ವತಃ CM DK ಶಿವಕುಮಾರ್ ಇತ್ತೀಚೆಗಷ್ಟೇ ಸುದ್ದಿಗೋಷ್ಠಿಯಲ್ಲಿ ಹಂಚ್ಕೊಂಡಿದ್ರು. ಈಗ ಅದಕ್ಕೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧ ಮಾಡಲೇಬೇಕು ಅಂತ ಬಿಜೆಪಿ ನಿರ್ಧಾರ ಮಾಡ್ತಿದ್ದಾರಾ ಹೇಗೆ ಅಂತ? ಸತೀಶ್, ಇವತ್ತು ಬಿಜೆಪಿ ಟೌನ್ಶಿಪ್ ವಿಚಾರವಾಗಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಈ ಒಂದು ಬೃಹತ್ ಪ್ರತಿಭಟನೆ ವೇಳೆ ಎಲ್ಲ ಒಂದು ಕಡೆ ಬಿಡದಿ ವಿಚಾರವಾಗಿ ನಡೀತಾ ಇದ್ದಂತಹ ಪ್ರತಿಭಟನೆ ಒಂದು ಮಟ್ಟದಲ್ಲಿ ಅಂದರೆ ಮಧ್ಯಾಹ್ನದ ನಂತರ ಕನಕಪುರದ ಇದು 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಡೆ ಸಹ ತಿರುಗ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಬಿಡದಿ ವಿಚಾರವಾಗಿ ಬಿಜೆಪಿ JDS ಸಾಕಷ್ಟು ಹೋರಾಟವನ್ನು ನಡೆಸ್ತಾ ಇದೆ. ಇದರ ಜೊತೆಗೆ ಇದೀಗ ಬಿಜೆಪಿಗೆ ಕನಕಪುರದ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವಿಚಾರ ಸಹ ಅಸ್ತ್ರವಾಗಿ ಅಂದರೆ ಬೃಹತ್ ಅಸ್ತ್ರವಾಗಿ ಸಿಕ್ಕಿರುವಂಥದ್ದು. ಈ ನಿಟ್ಟಿನಲ್ಲಿ ಅಂದರೆ ಯಾಕಂದ್ರೆ ಈಗಾಗಲೇ ಕನಕಪುರ ಅಂತ ನಾವು ನೋಡೋದಾದ್ರೆ DK ಶಿವಕುಮಾರ್ ಅವರ ಸ್ವಕ್ಷೇತ್ರ. ಸೊ ಹೀಗಾಗಿ ಎಲ್ಲ ಒಂದು ಕಡೆ ತನ್ನ ಕ್ಷೇತ್ರದ ಮೇಲೆ ವ್ಯಾಮೋಹ ಆಗಿರ್ಬೋದು, ಜೊತೆಗೆ ರಿಯಲ್ ಎಸ್ಟೇಟ್ ದಂಧೆ ಏನಿದೆ, ರಿಯಲ್ ಎಸ್ಟೇಟ್ ವ್ಯಾಮೋಹ DK ಶಿವಕುಮಾರ್ ಅವ್ರಿಗೆ ಬಹಳಷ್ಟು ಇದೆ ಎನ್ನುವಂಥ ಆರೋಪವನ್ನ ಸಾಕಷ್ಟು ಬಿಜೆಪಿ ನಾಯಕರಾಗಿರ್ಬೋದು, JDS ನಾಯಕರಾಗಿರ್ಬೋದು ಪ್ರತಿದಿನ ಸಹ ಮಾಡ್ತಾ ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ಇದೀಗ ಕನಕಪುರದಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡ್ತಾ ಇರುವಂಥದ್ದು DK ಅವರ ವ್ಯಾಮೋಹದಿಂದ ಅನ್ನುವಂತಹ ವಿಚಾರ ಸಹ ಇದೀಗ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಬಿಡದಿಯ ಜೊತೆಗೆ ಇದೀಗ ಕನಕಪುರದ ವಿಚಾರವನ್ನ ಸಹ ಎತ್ತಿಕೊಂಡು ಹೋರಾಟವನ್ನ ಮಾಡೋದಕ್ಕೆ ಇದೀಗ ಬಿಜೆಪಿ ಮುಂದಾಗ್ತಾ ಇರುವಂಥದ್ದು. ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಸಹ ನಾವು ನೋಡೋದಾದ್ರೆ ಕನಕಪುರ ಅಂತ ನಾವು ನೋಡೋದಾದ್ರೆ ಕನಕಪುರದಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡೋದ್ರಿಂದ ಕೆಲವೊಂದಷ್ಟು ಪ್ರದೇಶಗಳಿಗೆ ಮಾತ್ರ ಅದು ಉಪಯೋಗ ಆಗುತ್ತೆ. ಅದೇ ರೀತಿಯಾಗಿ ಕನಕಪುರದಲ್ಲಿ ಕೆಲವೊಂದಷ್ಟು ಅಭಿವೃದ್ಧಿ ಸಹ ಆಗುತ್ತೆ. ಆದರೆ ಯಾರಿಗೂ ಸಹ ಬೇರೆ ರೀತಿಯಾದಂತಹ ಅಂದರೆ ಮಧ್ಯ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಮೈಸೂರು ಭಾಗದವ್ರಿಗಾಗಿರ್ಬೋದು ಯಾವುದೇ ರೀತಿಯಾದಂತಹ ಉಪಯೋಗ ಆಗಲ್ಲ. ಈಗಾಗಲೇ ಯಾರೇ ಎಲ್ಲೇ ಹೋಗಬೇಕು, ಎಲ್ಲೇ ಪ್ರಯಾಣ ಮಾಡಬೇಕಂತ ಅಂದರೂ ಸಹ ದೇವನಹಳ್ಳಿ ಕಡೆಗೆ ಬರಬೇಕು. ಅವರು ಉತ್ತರ ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕ ಆಗಿರ್ಬೋದು. ಈ ನಿಟ್ಟಿನಲ್ಲಿ ವಿಜಯೇಂದ್ರ ಅವರ ಆಗ್ರಹ, ಅದೇ ರೀತಿಯಾಗಿ ವಿಜಯೇಂದ್ರ ಅವರು ಇವತ್ತು ಬಹಿರಂಗ ಪತ್ರವನ್ನು ಸಹ ಬರೆದಿದ್ರು. ಆ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥದ್ದು ತುಮಕೂರಿನ ಸುತ್ತಮುತ್ತ ನೀವು ಈ ಒಂದು 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಮಾಡಿದ್ರೆ ಕೆಲವೊಂದಷ್ಟು ಅಭಿವೃದ್ಧಿ ಸಹ ಆಗುತ್ತೆ, ಕೆಲವೊಂದಷ್ಟು ಉದ್ಯೋಗವನ್ನು ಸಹ ಸೃಷ್ಟಿ ಮಾಡಿದಂತಾಗುತ್ತೆ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಇರುವಂತಹ ವಾಹನ ದಟ್ಟಣೆ ಸಹ ಕಡಿಮೆಯಾಗುತ್ತೆ. ಯಾಕಂದರೆ ತುಮಕೂರು ಅಂತ ನಾವು ನೋಡೋದಾದ್ರೆ ಮಧ್ಯ ಕರ್ನಾಟಕ ಆಗಿರ್ಬೋದು, ಅದೇ ರೀತಿಯಾಗಿ ಉತ್ತರ ಕರ್ನಾಟಕ ಎಲ್ಲ ಜನರು ಸಹ ಆ ಭಾಗದ ಜನರು ಸಾಕಷ್ಟು ಹತ್ತಿರ ಆಗುವಂಥದ್ದು, ಸಮೀಪ ಆಗುವಂಥದ್ದು. ಈ ನಿಟ್ಟಿನಲ್ಲಿ ಬೆಂಗಳೂರಿಗೆ ಬರುವಂಥ ತಪ್ಪುತ್ತೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆದರೆ ತುಮಕೂರಿನಿಂದಲೇ ಪ್ರಯಾಣವನ್ನ ಮಾಡ್ತಾರೆ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ಕೈಗಾರಿಕಾ ಆಗಿರ್ಬೋದು ಕೆಲವೊಂದಷ್ಟು ಅಭಿವೃದ್ಧಿ ಆಗುತ್ತೆ. ನೀವು ನಿಮ್ಮ ರಿಯಲ್ ಎಸ್ಟೇಟ್ ವ್ಯಾಮೋಹವನ್ನ ಹೊರತುಪಡಿಸಿ ರಾಜ್ಯದ ಅಭಿವೃದ್ಧಿ ಕಡೆ, ರಾಜ್ಯದ ಹಿತದೃಷ್ಟಿಯ ಕಡೆ ಗಮನವನ್ನು ಕೊಡಬೇಕು ಅನ್ನುವಂಥದ್ದು ಇದೀಗ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರ ಆಗ್ರಹ. ಜೊತೆಗೆ ಈ ಒಂದು ವಿಚಾರ ಅಂದರೆ ಕನಕಪುರದಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಚಾರ ಕೈ ಬಿಡದಿದ್ರೆ, ಜೊತೆಗೆ ಬಿಡದಿ ಟೌನ್ಶಿಪ್ ವಿಚಾರ ಸಹ ಆ ವಿಚಾರದಿಂದಲೂ ಸಹ ಹಿಂದಕ್ಕೆ ಸರಿದಿದ್ರೆ ಬೃಹತ್ ಪಾದಯಾತ್ರೆ ಮಾಡೋದಾಗ್ಲೂ ಸಹ ಒಂದು ಎಚ್ಚರಿಕೆಯನ್ನು ಇದೀಗ CM DK ಶಿವಕುಮಾರ್ ಅವರಿಗೆ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೊಟ್ಟಿರುವಂಥದ್ದು. ಸತೀಶ್. ಎಸ್ ಕವನ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದು ನೋಡ್ತಾ ಇದ್ರೆ ಒಂದು ರಾಜಕಾರಣಕ್ಕಾಗಿಯೇ ವಿರೋಧ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕಂದರೆ ಅಷ್ಟು ಸುಲಭವಾಗಿ ರಾಜ್ಯ ಸರ್ಕಾರನೇ ಡಿಸೈಡ್ ಮಾಡಿಬಿಟ್ಟು ಇಲ್ಲೇ ಏರ್ಪೋರ್ಟ್ ಮಾಡಿ ಅಂತ ಹೇಳೋಕ್ಕೂ ಕೂಡ ಆಗೋದಿಲ್ಲ. ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ, ಆ ಸಮಿತಿ ಸರ್ವೆ ಮಾಡಿ ಕೆಲವೊಂದಿಷ್ಟು ಅದರ ಉಪಯೋಗಗಳು, ಲಾಭ ನಷ್ಟ ಎಲ್ಲವನ್ನೂ ಕೂಡ ಲೆಕ್ಕಾಚಾರ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟ ಬಳಿಕ ಅದು ಸೂಕ್ತವಾ ಏರ್ಪೋರ್ಟ್ ಮಾಡೋದಕ್ಕೆ ಜಾಗ ಅನ್ನೋದನ್ನ ಫೈನಲ್ ಮಾಡಿದ್ಮೇಲೆ ಅಲ್ಲಿ ಏರ್ಪೋರ್ಟ್ ಆಗುತ್ತೆ. ಅದು ತುಮಕೂರಲ್ಲಿ ಆಗಬೇಕೋ, ನೆಲಮಂಗಲದಲ್ಲಿ ಆಗಬೇಕೋ, ಕನಕಪುರದಲ್ಲಿ ಆಗುತ್ತೋ ವೆಯ್ಟ್ ಮಾಡ. ಈಗ CM DK ಶಿವಕುಮಾರ್ ಅವರು ಕನಕಪುರ ಅಂತ ಹೇಳಿ ಆಗಿದೆ. ಅಂದರೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ವಿಮಾನಯಾನ ಇಲಾಖೆ ಏನಿದೆ ಅವರು ಸರ್ವೆ ಕೂಡ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ. ಸೊ ಹಾಗಾಗಿ ಬಹುಶಃ ಅವ್ರು ಓಕೆ ಮಾಡಿದ್ರೆ ಕನಕಪುರದಲ್ಲೇ ಆಗಬಹುದು. ಇದರಲ್ಲೂ ಕೂಡ ರಾಜಕೀಯ ಮಾಡೋದಕ್ಕೆ ಏನು ಇಲ್ಲ ಅಂತ ಅನಿಸ್ತಾ ಇದೆ.